ಅಯೋಧ್ಯೆಯಿಂದ ದೂತರು ಬಂದಿದ್ದಾರೆಂಬುದನ್ನು ತಿಳಿದೊಡನೆಯೇ ಭರತನು ಅವರ ಅಪೇಕ್ಷೆಯಂತೆ ಏಕಾಂತದಲ್ಲಿ ಅವರಿಗೆ ದರ್ಶನ ಕೊಟ್ಟನು. ದೂತರು ಅವನನ್ನು ವಂದಿಸಿ ತಂದಿದ್ದ ಲಿಖಿತ ಕರಂಡಕವನ್ನು ಒಪ್ಪಿಸಿದರು. ಅವನು ಅದನ್ನು ತೆರೆದು ಲಿಖಿತವನ್ನು ಓದಿಕೊಂಡನು. ಶೀಘ್ರವಾಗಿ ಇಬ್ಬರು ರಾಜಧಾನಿಗೆ ಹೊರಟು ಬರತಕ್ಕದ್ದು ಎಂದು ಗುರುನಿರೂಪವಾಗಿ ಅದು ಬರೆಯಲ್ಪಟ್ಟಿದ್ದಿತು. ಭರತನಿಗೆ ಪರಮಾಶ್ಚರ್ಯವಾಯಿತು. ಅರಮನೆಯಿಂದ ಗುರುಗಳ ನಿರೂಪವು ಬರಬೇಕಾಗಿದ್ದರೆ ಕಾರಣವೇನು? ಮಹಾರಾಜರು ಊರಲ್ಲಿಲ್ವೇ? ಎಲ್ಲಿ ಹೋಗಿರಬಹುದು? ಯುದ್ಧ ಸಮನಿಸಿದ್ದರೆ ಅಣ್ಣನಿಲ್ವೇ? ಪರಶುರಾಮನನ್ನು ಗೆದ್ದ ಶ್ರೀರಾಮನಿರುವಾಗ ಯುದ್ಧ ಸಂಭವಿಸಿದರೂ ಅವನೇ ಹೋಗಬಲ್ಲನಲ್ಲದೆ ತೀರ್ಥರೂಪರು ಹೋಗಲು ಕಾರಣವಿಲ್ಲ. ಅಣ್ಣನೂ ತಂದೆಯೂ ಇಬ್ಬರೂ ಊರಲ್ಲಿಲ್ಲದಿದ್ದರೆ ಗುರುಗಳ ನಿರೂಪವು ಬರಬಹುದು. ಈಗ ಬಂದುದು ಪೂಜ್ಯರಾದ ವಸಿಷ್ಠರಿಂದಲೇ ಆಗಿದೆ. ಆದುದರಿಂದ ಕಾರಣವಂತೂ ಬಲವತ್ತರವಾದುದೇ ಆಗಿರಬೇಕು. ಎಲ್ಲಾದರೂ ತೀರ್ಥರೂಪರು ರುಗ್ಣಶೈಲಿರಬಹುದೇ? ಛೇ, ಹಾಗಾಗಿದ್ದರೂ ಅವರ ಹೆಸರಿನಿಂದಲೇ ನಿರೂಪವು ಬರುತ್ತಿದ್ದಿತು ಎಂದೆಲ್ಲ ಒಮ್ಮೆಲೆ ತರ್ಕಿಸಿ ಭರತನು ದೂತರಲ್ಲಿ ಬಗೆಬಗೆಯಾಗಿ ಪ್ರಶ್ನಿಸಿದನು. ಅವರಿಂದ ಏನನ್ನೂ ತಿಳಿಯಲಾಗಲಿಲ್ಲ. ಅವನು ತನ್ನ ತಮ್ಮನಾದ ಶತ್ರುಘ್ನನನ್ನು ಬರಮಾಡಿಸಿಕೊಂಡು ವಿಚಾರವನ್ನರುಹಿದನು. ಇಬ್ಬರೂ ಕೂಡಿ ಆಲೋಚಿಸಿದರು. ಹಾಗೆಯೇ ಹೋಗಿ ನೋಡಿಯೇ ತಿಳಿಯಬೇಕಷ್ಟೇ ಎಂದು ತೀರ್ಮಾನಿಸಿಕೊಂಡು ಕೂಡಲೇ ಹಿರಿಯರೆಲ್ಲರಿಗೂ ವಂದಿಸಿ ಅಪ್ಪಣೆ ಪಡೆದು ಅಶ್ವಾರೋಹಿಗಳಾಗಿ ಆ ಅಣ್ಣ ತಮ್ಮಂದಿರಿಬ್ಬರೂ ಅಯೋಧ್ಯೆಯ ಕಡೆಗಾಗಿ ಹೊರಟೇ ಬಿಟ್ಟರು. ಇನ್ನಾವ ಕಣ್ಣಿಗೆ ಕಾಣದ ಶಕ್ತಿಯ ಪ್ರಚೋದನೆಯೋ, ಉತ್ತಮಾಶ್ವಗಳು ಅರಸು ಮಕ್ಕಳ ಮನೋಗತಿಯನ್ನೇ ಅನುಸರಿಸಿ ಗರಿ ಕೆದರಿ ಗಗನಾಂಗಣದಲ್ಲಿ ಹಾರುವ ವಿಹಂಗಮಗಳಂತೆ ನೆಲವನ್ನು ಮೆಟ್ಟಿಯೂ ಮೆಟ್ಟದಂತೆ ಜಿಗಿಯತೊಡಗಿದವು. ಭರತ ಶತ್ರುಘ್ನರೇರಿದ್ದ ಆ ವಾಜಿಗಳು ಜತೆಯಾಗಿ ಒಂದನ್ನೊಂದು ಬಿಟ್ಟಿರದೆ ಅಂತೆಯೇ ಎಂದೂ ಅಗಲಿರದ ಆ ಅಣ್ಣ ತಮ್ಮಂದಿರನ್ನು ಹೊತ್ತು ಎಣೆ ವಕ್ಕಿಗಳಂತೆಯೇ ಹಾರುತ್ತಿದ್ದವು. ಹೇಗೆ ತಮ್ಮ ತಮ್ಮ ಕುದುರೆಗಳು ಒಂದರೊಡನೊಂದಾಗಿ ಓಡುತ್ತಿದ್ದವೋ ಹಾಗೆಯೇ ಅವರಿಬ್ಬರ ಮಾನಸಿಕ ಹೋರಾಟಗಳು ಒಂದೇ ಗತಿಯಿಂದ ಒಂದೇ ಗುರಿಯತ್ತ ಸಾಗುತ್ತಿದ್ದವು. ಮಿಂಚನ್ನು ಹಿಂಬಾಲಿಸಲಾರದ ಗುಡುಗಿನಂತೆ ಅಯೋಧ್ಯೆಯಿಂದ ಬಂದಿದ್ದ ದೂತರು ಹಿಂದೆ ಬಿದ್ದರು. ಗಿರಿಗಳನ್ನುತ್ತರಿಸಿ ಕಾಡುಗಳನ್ನು ಕಡೆದು ನದಿಗಳನ್ನು ದಾಟಿ ಒಂದೇ ಸವನೆ ಮತ್ತಾವ ಪರಿವೆಯೂ ಇಲ್ಲದೆ ಸಾಕೇತವನ್ನು ಸೇರುವ ಪ್ರಬಲೇಚ್ಛೆಯಿಂದ ಅವರ ಪಯಣವು ಅತ್ಯಂತ ವೇಗವಾಗಿಯೇ ಸಾಗುತ್ತಿದ್ದಿತು. ದಾರಿಯುದ್ದಕ್ಕೂ ಭರತನು ಅಲ್ಲಿ ಏನಾಗಿರಬಹುದೆಂಬ ಒಂದೇ ಚಿಂತೆಯಲ್ಲಿದ್ದನು. ಒಮ್ಮಿಂದೊಮ್ಮೆಯೇ 4 ದಿನಗಳ ಹಿಂದೆ ತನಗೊದಗಿದ್ದ ಸ್ವಪ್ನ ವಿಚಾರವೂ ಅವನ ಸ್ಮರಣೆಗೆ ಬಂತು. ಸುಖ ಭೋಜನವನ್ನುಂಡು ಮಲಗಿದ್ದ ಭರತನಿಗೆ ഇരുಳಿನ ಕೊನೆಯ ಜಾವದಲ್ಲಿ ಸ್ವಪ್ನ ಬಿದ್ದು ಏನೋ ಕಂಡಿದ್ದಿತು. ದಶರಥನು ಗಿರಿಶಿಖರದಿಂದ ಉರುಳಿ ಬಿದ್ದಂತೆಯೂ ಕತ್ತೆಯನ್ನಡರಿ ಮೃತ್ತಿಕೆಯನ್ನು ಲೇಪಿಸಿಕೊಂಡು ದಕ್ಷಿಣ ದಿಕ್ಕಿಗೆ ಯಾತ್ರೆ ಹೊರಟಂತೆಯೂ ಎಣ್ಣೆ ತುಂಬಿದ್ದ ಕೊಳಗದಲ್ಲಿ ಮುಳುಗಿದ್ದಂತೆಯೂ ಕಂಡಿದ್ದಿತ್ತು. ಕೈಕೆಯು ತಲೆಯನ್ನು ಕೆದರಿಕೊಂಡು ಮುಖದಲ್ಲಿ ತಿಲಕವಿಲ್ಲದೆ ಅಯೋಧ್ಯೆಯ ಬೀದಿ ಬೀದಿಗಳಲ್ಲಿ ಓಡಾಡುತ್ತಿದ್ದಂತೆಯೂ ಸಾಕೇತದ ಪುರಜನರೂ ಎಲ್ಲರೂ ಒಟ್ಟಾಗಿ ಯಾವುದೋ ನದಿ ತೀರದಲ್ಲಿ ಏನನ್ನೋ ಹುಡುಕಿಕೊಂಡು ಗೋಳಾಡುತ್ತಿದ್ದಂತೆಯೂ ಕೌಸಲ್ಯೆಯು ಶ್ವೇತಾಂಬರಧಾರಣಿಯಾಗಿ ತಲೆಬಿಟ್ಟುಕೊಂಡು ಸುರಿಯುವ ಕಣ್ಣೀರಿನಿಂದಲೇ ಸೂರ್ಯ ಬಿಂಬವನ್ನು ನೋಡುತ್ತಿದ್ದಂತೆಯೂ ಕಂಡಿದ್ದಿತು. ತಾನು ಸುಪ್ಪತ್ತಿಗೆ ಮೇಲೆ ಪವಡಿಸಿದ್ದವನು ಒಮ್ಮಿಂದೊಮ್ಮೆಯೇ ಮಡುವಿನ ಅಂತರಾಳದಲ್ಲಿ ಬಿದ್ದು ಹೋದಂತಾಗಿ ಇನ್ನೂ ಏನೇನೂ ಕಂಡು ಭರತನು ದಿಗಿಲುಗೊಂಡೇ ಎಚ್ಚೆತ್ತು ಸೂರ್ಯೋದಯವನ್ನು ಕಂಡಿದ್ದನು. ಕಂಡಿದ್ದ ಕನಸಿಗೂ ಅಯೋಧ್ಯೆಯಲ್ಲಿ ಒದಗಿರಬಹುದಾದ ಗಂಡಾಂತರಗಳಿಗೂ ಏನಾದರೂ ಸಂಬಂಧವಿದ್ದಿತೇ? ಇದ್ದರೆ ಸ್ವಪ್ನಲೋಕದಲ್ಲಿ ತಾನು ಕಂಡಿದ್ದುದೆಲ್ಲ ಸತ್ಯವಾಗಿರಬಹುದೇ? ಹಾಯ್ ಎಂದು ಅಡಿಗಡಿಗೆ ಚಿಂತಿಸುತ್ತಲೇ ಭರತನು ಮಾರ್ಗವನ್ನು ಕ್ರಮಿಸುತ್ತಿದ್ದನು. ರಾತ್ರಿ ಹಗಲುಗಳ ಪರಿವೇ ಭೇದವಿಲ್ಲದೆ, ಆಹಾರ ನಿದ್ರೆಗಳ ಲಕ್ಷ್ಯವಿಲ್ಲದೆ ಬಳಲಿಕೆಯನ್ನೇ ಮರೆತು ಭರತ ಶತ್ರುಘ್ನರು ಅಶ್ವಾರೋಹಿಗಳಾಗಿ ಅಯೋಧ್ಯೆಯತ್ತ ಬರುತ್ತಿದ್ದರು. ಚಾಣಾಕ್ಷನಾದ ಸುಮಂತ್ರನ ಮುಂಜಾಗರೂಕತೆಯಿಂದ ಎಲ್ಲೆಲ್ಲಿ ಕುದುರೆಗಳು ಬಳಲಿ ಮುಂದೆ ಸಾಗಲಾರವೋ ಅಲ್ಲೆಲ್ಲ 2 ಉತ್ತಮಾಶ್ವಗಳನ್ನು ಕಟ್ಟಿ ಅಯೋಧ್ಯೆಯ ರಾಜಭಟರು ಸಿದ್ಧರಾಗಿದ್ದರು. ಅವರೆಲ್ಲರಲ್ಲಿ ವಿಚಾರಿಸಿದಾಗಲೂ ವಿಚಾರವೇನೆಂದು ಭರತನಿಗೆ ತಿಳಿಯದಾಯಿತು. ಆದುದರಿಂದ ಆ ಅಣ್ಣ ತಮ್ಮಂದಿರ ಕಳವಳವೂ ಮಿತಿಮೀರಿತು. ಆದರೂ ಕುದುರೆಗಳನ್ನು
ಬೇಕಾದಂತೆ ಬದಲಿಸಿಕೊಳ್ಳಬಹುದಾದ ವ್ಯವಸ್ಥೆಯನ್ನು ಕಂಡು ಸಂತಸವಾಯಿತು. ಹಾಗೆಯೇ ಯಾವ ವಿಧದಿಂದಲೂ ವಿಳಂಬವಾಗದಂತೆಯೇ ಈ ವ್ಯವಸ್ಥೆಯಾಗಿರಬೇಕೆಂದು ಮನಗೊಂಡು ಮನಸ್ಸಿನ ಉದ್ವೇಗವು ಮಾತ್ರ ಮತ್ತಷ್ಟೂ ಹೆಚ್ಚಾಯಿತು. ಇವರ ಹತ್ಪಟಲದಲ್ಲಿ ಇದೇ ರೀತಿ ಕಳವಳವು ಹೆಚ್ಚುತ್ತಿದ್ದಂತೆಯೇ ಮಾರ್ಗವು ತ್ವರಿತ ಗತಿಯಿಂದಲೇ ಸಾಗುತ್ತಿದ್ದಿತು. ಅಷ್ಟರಲ್ಲಿ ಬಹುದೂರದಲ್ಲಿ ದಿಗಂತದಂಚಿನಲ್ಲಿ ಅಯೋಧ್ಯ ಪಟ್ಟಣವು ರೇಖೆಯನ್ನೆಳೆದಂತೆಯೇ ಕಾಣಿಸಿತು. ದ್ವಿಗುಣಿತವಾದ ಹಯಗತಿಯು ಸಾಕೇತವನ್ನು ಸೆಳೆದೇ ತರುವಂತೆ ಕಾಣುತ್ತಿದ್ದಿತು. ಹೆದೆಯನ್ನೊದೆದು ಹಾರುವ ಬಾಣದಂತೆ ಮುಗಿಲ ಮಧ್ಯದಿಂದ ತೂರಿ ಬರುವ ರವಿರಶ್ಮಿಯಂತೆ ಗುರಿಗೊಳ್ಳುವ ಉದ್ವೇಗವೇ ರೂಪುಗೊಂಡಂತೆ ಕುದುರೆಗಳು ಆ ರಾಜಕುಮಾರರನ್ನು ಹೊತ್ತು ಹಾರುವಂತೆಯೇ ಓಡುತ್ತಿದ್ದವು. ಧ್ವಜಸ್ತಂಭ, ಅರಮನೆಯ ಕಳಶ, ಪಟ್ಟಣದ ಬಹುಭಾಗ, ಉನ್ನತವಾದ ಕೋಟೆ, ಅದರ ಮೇಲಿನ ಕೊತ್ತಲಗಳು ಎಲ್ಲ ಒಂದೊಂದಾಗಿ ಕಂಡುಬಂದವು. ಅಂತೆಯೇ ಎಲ್ಲವೂ ಒಂದೊಂದಾಗಿ ಕಂಡಂತೆ ಹೊರಬಯಲಿನ ಉದ್ಯಾನವನ್ನು ದಾಟಿ ಕಂದಕವನ್ನು ಕಳೆದು ಹೊರಕೋಟೆಯ ಬಾಗಿಲಿನಿಂದ ಭರತಶತ್ರುಘ್ನರು ರಾಜಬೀದಿಯನ್ನು ಪ್ರವೇಶಿಸಿದರು. ನಗರದಲ್ಲಿ ಹಿಂದಿದ್ದ ಸಂತಸದ ಸಡಗರಗಳೊಂದೂ ಕಾಣಿಸಲಿಲ್ಲ. ಕಳೆಗೆಟ್ಟು ಹೋಗಿದ್ದಿತು. ಜನಸಂದಣಿಯಾಗಲಿ ವಾಹನ ಸಂಚಾರವಾಗಲಿ ಮೊದಲಿನಂತೆ ಕಂಡುಬರಲಿಲ್ಲ. ಏನನ್ನು ಕಳೆದುಕೊಂಡಂತೆ ನಾಗರಿಕರು ಅಲ್ಲಲ್ಲಿ ಮ್ಲಾನರಾಗಿಯೇ ನಿಂತಿದ್ದರು. ದ್ರವ್ಯ ಸಂಚಯವನ್ನು ನೀಗಾಡಿಕೊಂಡ ದೀನನಂತೆ ತಮ್ಮ ಪಟ್ಟಣವು ಕಂಡುಬಂದಾಗ ಭರತ ಶತ್ರುಘ್ನರ ಕಳವಳವು ಮಿತಿಮೀರಿತು. ಅಷ್ಟರಲ್ಲಿ ಅರಮನೆಯ ಕೋಟೆಯ ಹೆಬ್ಬಾಗಿಲನ್ನು ತಲುಪಿದ ಇವರು ಕುದುರೆಗಳನ್ನಿಳಿದು ಒಳಗೆ ನಡೆದರು. ಅಲ್ಲಂತೂ ಕೇಳತಕ್ಕದ್ದೇ ಇಲ್ಲ. ಹೂದೋಟಗಳು, ಬೀದಿಗಳು, ಪುಷ್ಕರಿಣಿಗಳು ಉದುರಿ ಬಿದ್ದಿದ್ದ ಕಥಕಡ್ಡಿಗಳಿಂದ ತೀರಾ ಅಂದಗೆಟ್ಟಿದ್ದವು. ಸದಾ ಸನ್ಮಂಗಲದ ಚಿಹ್ನೆಯಾಗಿ ಕಂಗೊಳಿಸುತ್ತಿದ್ದ ರಂಗವಲ್ಲಿಗಳೊಂದು ಅರಮನೆಯ ಮುಂಭಾಗದಲ್ಲಿ ಕಂಡುಬರಲಿಲ್ಲ. ಪರಿವಾರದವರು ಕೂಡ ಅಲ್ಲಲ್ಲಿ ನಿಂತೇ ಇದ್ದರಲ್ಲದೆ ಏನೋ ಇಲ್ಲಿ ನಡೆದಿದೆ ಎಂಬುದನ್ನು ತಮ್ಮ ತಮ್ಮ ಮುಖಮುದ್ರೆಗಳಿಂದಲೇ ಕಾಣಿಸುತ್ತಿದ್ದರು. ಸದಾ ಆರೋಹಿಸಲ್ಪಡುವ ಪತಾಕೆಯು ಅರ್ಧಕ್ಕೆ ಇಳಿಸಲ್ಪಟ್ಟಿದ್ದಿತು. ಇದಂತೂ ಭರತ ಶತ್ರುಘ್ನರ ಮನಸ್ಸಿಗೆ ಬಹುವಾಗಿ ನಾಟಿ ಹೋಗಿ ಏನೇನೋ ಆಗಿ ಹೋಯಿತು. ತುಂಬಿದ್ದ ಅರಮನೆಯು ನಿರ್ಜನಾರಣ್ಯದಂತೆ ಬಾಧವಾಗಿ ನೋಡಿದ್ದ ಒಂದೊಂದೇ ದೃಶ್ಯಗಳು ಹೃದಯವನ್ನೇ ಹಿಂಡತೊಡಗಿದ್ದವು. ವಿಚಾರವೊಂದನ್ನು ಅರಿಯಲಾರದೆ ಇವುಗಳನ್ನೆಲ್ಲ ನೋಡಲು ಆಗದೆ ಆ ಅಣ್ಣ ತಮ್ಮಂದಿರಿಬ್ಬರೂ ಮುಖ ನೋಡಿಕೊಂಡು ಅತ್ತೇ ಬಿಟ್ಟರು. ವಿ ಎನ್ ಭಾಗವತ ಮರಬಳ್ಳಿ.